बेळगाव जिल्हा रुग्णालयासाठी आवश्यक असलेल्या अतिरिक्त MIR स्कॅनिंग मशीनसाठी प्रस्ताव सादर करावा. रुग्णांच्या नोंदणीसाठी अधिक काउंटर सुरू करावेत. आवश्यक मूलभूत सुविधा उपलब्ध करून द्याव्यात. तसेच जन्म प्रमाणपत्र वितरणात कोणताही विलंब होऊ नये अशा सूचना दिल्या आहेत, असे कर्नाटक मानवाधिकार आयोगाचे अध्यक्ष टी श्याम भट यांनी सांगितले. बेळगाव येथील सुवर्ण विधानसौधात आयोजित पत्रकार परिषदेत ते बोलत होते. रुग्णालयात देखरेखीकरिता CCTV कॅमेरे बसवावेत, तसेच रुग्णांसोबत येणाऱ्या नातेवाईकांसाठी प्रतीक्षागृह उभारण्याच्या सूचना दिल्या असल्याचे त्यांनी सांगितले. ಬೆಳಗಾವಿಯಲ್ಲಿ ಅಂತ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗಿಲ್ಲ. ಬಟ್ ಈಗ ಹುಬ್ಬಳ್ಳಿಯಲ್ಲಿ ನಿನ್ನೆ ನಾವು ಒಂದು ಪ್ರಕರಣದ ತನಿಖೆ ಹೋಗಿದ್ದೇವೆ. ಇವತ್ತು ಕೂಡ ಒಂದು ಪ್ರಕರಣ ರಿಪೋರ್ಟ್ ಆಗಿದೆ. ಹಾಗಾಗಿ ಅಂತ ಪ್ರಕರಣಗಳು ಜಿಲ್ಲೆಯಲ್ಲಿ ಆಗದೇ ಇರಲಿ ಅಂತ ನಮ್ಮ ಆಶಿಸುತ್ತಾ, ಯಾವ್ದಾರು ಆದ್ರೆ ಅದನ್ನು ನೀವು ನಮ್ಮ ಗಮನಕ್ಕೆ ತರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಇನ್ನೊಂದು, ನಮ್ಮ ಆಯೋಗದ ಹೆಸರಿಗೆ ಹೋಲುವಂತ ಕೆಲವು ಹೆಸರುಗಳನ್ನು ಇಟ್ಟುಕೊಂಡು ಕೆಲವು ಫೇಕ್ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಅವರು ಕೂಡ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ಕೊಂಡು ಬರ್ತಾರೆ. ಅಂದ್ರೆ ಅವರ ಕಾರ್ಡ್ನಲ್ಲಿ ಕೂಡ ಬೋರ್ಡ್ಗಳನ್ನೆಲ್ಲ ಹಾಕ್ತಾರೆ. ಮಾನವ ಹಕ್ಕುಗಳ ಪರಿಷತ್ತು, ರಾಜ್ಯ ಮಾನವ ಹಕ್ಕುಗಳ ಹೋರಾಟ ಸಮಿತಿ, ಮತ್ತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದು ಕೂಡ ಹೋಲುವಂತ ಬೋರ್ಡ್ಗಳನ್ನು ಹಾಕ್ತಾರೆ. ಕೆಲವರು ಆಂಬ್ಲಮ್ ಕೂಡ ಯೂಸ್ ಮಾಡ್ತಾರೆ. ಇನ್ನು ವಿಸಿಟಿಂಗ್ ಕಾರ್ಡ್ಗಳನ್ನು ಇಟ್ಕೊಂಡು ಅಧಿಕಾರಿಗಳನ್ನು ಬೆದರಿಸುವುದು ಅಥವಾ ಅಧಿಕಾರಿಗಳನ್ನು ಬ್ಲಾಕ್ ಮೇಲ್ ಮಾಡುವ ತಂತ್ರಕ್ಕೆ ಕೆಲವು ಸಂಸ್ಥೆಗಳು ಇದ್ದಾರೆ, ವ್ಯಕ್ತಿಗಳು ಅಂತ ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ನೀವು ಕೂಡ ಅಂತ ಪ್ರಕರಣಗಳು ಸಿಕ್ಕಿದಲ್ಲಿ ನಿಮ್ಗೆ ಗೊತ್ತಾದಲ್ಲಿ ನಮ್ಗೆ ತಿಳಿಸ್ಬೇಕು ಅಂತ. ಅಂದ್ರೆ ನಮಗೆ ಯಾವುದೇ ಸಂಸ್ಥೆಯನ್ನು ನಾವು ರೆಕಗ್ನೈಸ್ ಮಾಡಲಿಲ್ಲ. ಒಳ್ಳೆ ಕೆಲಸ ಮಾಡೋ ಸಂಸ್ಥೆಗಳು ಇರ್ಬೋದು, ನಾವು ಇಲ್ಲ ಅಂತ ಹೇಳೋದಲ್ಲ. ಅಂತವ್ರು ಇದ್ರೆ, ಅವರ ನ್ಯಾಯಯುತವಾಗಿದ್ರೆ ಅವರ ಕೆಲಸಗಳನ್ನು ಅಧಿಕಾರಿಗಳು ಮಾಡಿಕೊಳ್ತಾರೆ. ಆದರೆ ಅವರನ್ನು ಈ ಹೆಸರಿನಲ್ಲಿ ಬೆದರಿಸುವಂತ ಕೆಲಸಗಳನ್ನು ಮಾಡುವುದು ಸರಿಯಲ್ಲ. ಅಂತದ್ದು ಯಾವ್ದಾದ್ರು ಬಂದ್ರೆ ನಮ್ಮ ಗಮನಕ್ಕೆ ತರಬೇಕು ಅಂತ ಅಧಿಕಾರಿಗಳಲ್ಲಿಯೂ ಕೇಳಿಕೊಂಡಿದ್ದೇವೆ. ನಿಮ್ಮ ಹತ್ತಿರವೂ ಅದನ್ನು ಕೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ನೀವು ಸಂಪೂರ್ಣ ಸಹಕಾರ ನಮಗೆ ಬೇಕು ಅಂತ ಕೇಳ್ತೇನೆ. ಈಗ ನಮ್ಮ न्यायांग सदस्यರು ತಮ್ಮನ್ನು उद्देशित. यावेळी समाज कल्याण विभागाचे संयुक्त संचालक रामनगौडा कन्नोळी, अल्पसंख्याक कल्याण विभागाचे जिल्हाधिकारी FPO पुजारी, तहसीलदार बसवराज नागराळ उपस्थित होते. कृष्णा कांबळे, KMM मराठी, बेळगाव.